3 ಗಂಟೆ ಹಾಕಿರೋದಕ್ಕೆ ಗಂಡನ್ ಸ್ಥಾನದಲ್ಲಿದ್ದು ನಿನ್ಗೆ ಸಹಾಯ ಮಾಡ್ತೀನಂತ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ 3 ಗಂಟೆ ಹಾಕಿದ್ ಮಾತ್ರಕ್ಕೆ ಗಂಡನ್ ಸ್ಥಾನನ ಪೂರ್ಣ ಮಾಡ್ದ ಹಾಗಲ್ಲ. ಮನಸ್ಸಿಂದ ಆರಾಧಿಸ್ಬೇಕು, ಪ್ರಾಣದ ಹಾಗೆ ಪ್ರೀತಿಸ್ಬೇಕು. ನಿಮ್ಗೆ ಅದ್ಯಾವುದೂ ಇಲ್ದಿದ್ರೆ ಒಬ್ಬ ಗಂಡ ಆಗಿ ಸಹಾಯ ಮಾಡೋ ಅಧಿಕಾರ ಇಲ್ಲ. ಒಬ್ಳು ಹೆಂಡತಿಯಾಗಿ ಸಹಾಯ ತಗೊಳ್ಳೋ ಹಕ್ಕು ನನ್ಗೂ ಇಲ್ಲ. ಇನ್ನು ಸ್ನೇಹಿತ ಆಗೋ ಬಂಧು ಆಗೋ ನನಗ್ ಸಹಾಯ ಮಾಡ್ಬೇಕು ಅಂದ್ಕೊಂಡ್ರೆ ನಾನು ಬೇರೆಯವ್ರ ಹತ್ರ ₹1 ಕೂಡ ತಗೊಳ್ಳಲ್ಲ. ಅದ್ರಿಂದ ನನಗ್ ಸಹಾಯ ಮಾಡ್ಬೇಕು ಅಂತಾಗ್ಲಿ, ನನ್ ಕಷ್ಟನ ನೀವ್ ಹೊರಬೇಕು ಅಂತಾಗ್ಲಿ ನೀವ್ ಯೋಚನೆ ಮಾಡೋದು ಬೇಡ, ಒದ್ದಾಡೋದು ಬೇಡ. ಗಂಡ ಹೆಂಡತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ದೆ ಭಾಗ್ಯ. ನನ್ನ ಹೆಂಡತಿ ಕಷ್ಟ ತೀರ್ಸೋ ಅಧಿಕಾರ ನನಗಿಲ್ದೇ ಇರ್ಬೇಕಾದ್ರೆ ನನ್ನ ಹೆಂಡತಿ ನೋವನ್ನ ದೂರ ಮಾಡೋ ಹಕ್ಕು ನನಗಿಲ್ಲ ಅಂದ್ಮೇಲೆ ಮತ್ತೆ ನೀನು ಯಾವ ಅಧಿಕಾರದ ಮೇಲೆ ಈ ಮನೇಲಿ ಇರ್ತಿದ್ಯಾ? ಇನ್ ಯಾವ ಹಕ್ಕಿಂದ ನನ್ನ ನಿನ್ ಗಂಡ ಅಂತ ಕರಿತಾ ಇದ್ಯಾ? ಮನಸ ವಾಚ ಕರ್ಮಣ ನೀವೇ ನನ್ ಗಂಡ ಅಂತ ನಂಬ್ತಾ ನಿಮ್ ಕೈಲಿ 3 ಗಂಟನ್ ಹಾಕಿಸ್ಕೊಂಡಿರೋದಕ್ಕೆ, ನಿಮ್ ಜೊತೆ 7 ಹೆಜ್ಜೆ ನಡೆದಿರೋದ್ರಿಂದ, ನೀವೇ ನನ್ ಗಂಡ ಅಂತ ನನ್ ಕನ್ಸಲ್ಲೂ ನನ್ ಮನ್ಸಲ್ಲೂ ನಾನು ನಂಬ್ತಿರೋದ್ರಿಂದ, ಇನ್ನೂ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ನಿಮ್ ಜೀವನದಲ್ಲಿ ಇನ್ನೊಬ್ಳು ಹೆಣ್ಣಿದ್ದಾಳೆ. ನನ್ ಜೀವನದಲ್ಲಿ ಬೇರೆ ಗಂಡ್ಸಿಲ್ಲ ಮಿತ್ರ ಅವ್ರೆ. ಈಗ ಅರ್ಥ ಆಯ್ತಾ ನಾನು ನಿಮ್ ಮನೇಲಿ ಯಾವ ಹಕ್ಕಿಂದ ಇರೋದು ಅಂತ? ಅರವಿಂದ, ಹೇಳೋದ್ ಮರ್ತಿದ್ದೆ. ಮಧ್ಯಾಹ್ನ ಸುಬ್ರಹ್ಮಣ್ಯ ಅವ್ರು ಫೋನ್ ಮಾಡಿದ್ರು. ಸುಬ್ರಹ್ಮಣ್ಯಮ್ಮ? ಅದೇ ಪಂಚಾಯತಿ ಲೀಡರ್ ರಾಮಕೃಷ್ಣಯ್ಯ ಅವ್ರ ಅಣ್ಣ. ಓ, ಅವರಾ? ಏನಿಲ್ಲ, ಅವ್ರ ಮಗನ ಎಂಗೇಜ್ಮೆಂಟ್ ಅಂತೆ, ಇದೇ 13ನೇ ತಾರೀಕು. ಮಿಸ್ ಮಾಡದೆ ನಾವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿ ಆಯ್ತು, ಮಿಸ್ ಮಾಡದೆ ಹೋಗೋಣ. ಏನಾಯ್ತು ಮನೀಷಾ? ಮಿತ್ರನ್ನ ಹಾಗ್ ನೋಡ್ತಿದ್ಯಾ? ಮಿತ್ರ ಹಾಕೊಂಡಿರೋ ಶರ್ಟ್ ನೋಡಿದ್ರ ಆಂಟಿ? ಅದನ್ನ ನಾನೇ ಗಿಫ್ಟಾಗಿ ಕೊಟ್ಟಿದ್ದು. ಗಿಫ್ಟಾಗಿ ಕೊಡೋ ವಸ್ತುನ ಮತ್ತೆ ಮತ್ತೆ ಯೂಸ್ ಮಾಡಿದ್ರೆ ಆ ಗಿಫ್ಟ್ ಕೊಟ್ಟಿರೋ ವ್ಯಕ್ತಿ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅರ್ಥ. ಇದರಿಂದ ಮಿತ್ರಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅರ್ಥ ಮಾಡ್ಕೊಳ್ಳಿ. ಯಾ, ಅರ್ಥ ಆಗಿದೆ. ನೋಡ್ತಾ ಇರಿ, ಒಂದ್ ಹಗ್ ಮಾಡಿ ಅವನಿಗೆ ಥ್ಯಾಂಕ್ಸ್ ಹೇಳಿ. ನಡೆಯುವಾಗ ಕಾಲು ನೆಲದ ಮೇಲಿರ್ಬೇಕು. ಅದನ್ ಬಿಟ್ಟು ಕಾಲು ಆಕಾಶದಲ್ಲೋ ಕಣ್ಣು ಬೇರೆ ಲೋಕದಲ್ಲೋ ಇರಬಾರ್ದು. ಈಗ ನಾನೇನ್ ಮಾಡ್ದೆ ಅತ್ತೆ?
ಏನ್ ಮಾಡ್ದೆ ಅಂತ ನಿಂಗ್ ಗೊತ್ತಿಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಆ ಗಾಜಿನ ಚೂರು ಮಿತ್ರನ್ ಕಾಲಕ್ಕೆ ಚುಚ್ಕೋತಾಯ್ತು. ನಾನ್ ನಂಬಿದ್ದೆ ನಿಜ ಆಯ್ತು. ಹೆಜ್ಜೆ ಹೆಜ್ಜೆಗೂ ನಿನ್ನಿಂದ ಮಿತ್ರನ್ಗೆ ಯಾವ್ದೋ ಒಂದ್ ರೀತಿ ಪ್ರಮಾದ ಬರ್ತಾನೆ ಇದೆ. ಪ್ರತಿ ಕ್ಷಣ ನಿನ್ನಿಂದ ಮಿತ್ರನ್ಗೆ ಏನಾಗತ್ತೋ ಅಂತ ನಾನ್ ಹೆದರ್ಕೊಂಡೇ ಬದುಕ್ತಾ ಇದ್ದೀನಿ. ನೋಡೋ ರೀತಿ ಬದ್ಲಾದ್ರೆ ನೀರು ಕೂಡ ಬೆಂಕಿ ಹಾಕಿ ಕಾಣುತ್ತೆ. ಅರ್ಥ ಮಾಡ್ಕೊಳ್ಳೋ ರೀತಿ ಬದ್ಲಾದ್ರೆ ಹೂವು ಕೂಡ ಮುಳ್ಳಾಗ್ ಚುಚ್ಬೋದು. ಯಾವಾಗ್ಲೂ ನನ್ನಿಂದ ಮಿತ್ರ ಅವ್ರಿಗೆ ಅಪಾಯ ಆಗ್ತಿಲ್ಲ ಅತ್ತೆ. ನೀವ್ ಯೋಚನೆ ಮಾಡೋ ರೀತಿ ಬದ್ಲಾಗಿದ್ರಿಂದ ನಡೆಯೋದೆಲ್ಲ ನನ್ನಿಂದಾನೇ ಆಗ್ತಿದೆ ಅಂದ್ಕೋತಿದ್ದೀರಾ. ತುಂಬಾ ಚೆನ್ನಾಗಿ ಕವರ್ ಮಾಡ್ದೆ ಭಾಗ್ಯ. ನೋಡೋ ರೀತಿ ಬದ್ಲಾದ್ರೂ ಬಿಸ್ಲು ಸೂರ್ಯನಿಂದಾನೇ ಬರೋದು, ಮಳೆ ಮೋಡದಿಂದಾನೇ ಸುರಿಯೋದು. ನಾವ್ ನೋಡೋ ರೀತಿ ಬದ್ಲಾಯ್ತು ಅಂತಾನೋ, ಅರ್ಥ ಮಾಡ್ಕೊಳ್ಳೋ ಪದ್ಧತಿ ಬದ್ಲಾಯ್ತು ಅಂತಾನೋ ನಿಜ ಸುಳ್ಳಾಗಲ್ಲ. ಈಗ ನಿಜ ಏನು? ನಿನ್ನಿಂದಾನೇ ಮಿತ್ರಂಗೆ ಪ್ರಮಾದ ಆಗ್ತಿರೋದು ಅನ್ನೋದು ನಿಜ. ನಿನ್ನಿಂದಾನೇ ಹೆಜ್ಜೆ ಹೆಜ್ಜೆಗೂ ಮಿತ್ರಂಗೆ ಅಪಾಯ ಆಗ್ತಿರೋದು ಅನ್ನೋದು ನಿಜ. ಇನ್ನು ಅದೇ ಭ್ರಮೆಯಲ್ಲಿ ಎಷ್ಟು ದಿನ ಬದುಕ್ತೀರಾ ಚಿಕ್ಕತ್ತೆ? ಅದು ಭ್ರಮೆ ಅಲ್ಲ, ಅದೇ ನಿಜ. ನಿಜ ನಿಜ ಅಂದ್ಕೊಂಡು ನೀವೆಲ್ಲ ಬರೀ ಸುಳ್ಳಲ್ಲೇ ಬದುಕ್ತಿದ್ದೀರಾ. ನಿಮ್ ಕಣ್ಣನ್ನ ಎಷ್ಟು ತೆರ್ಸೋಕ್ ನೋಡಿದ್ರು ಇನ್ನು ಅದೇ ಕತ್ಲಲ್ಲಿ ಮುಳುಗಿದ್ದೀರಾ. ನಿಲ್ಲಿಸ್ತೀಯಾ? ನಿಜ ಏನು ಸುಳ್ಳೇನು ಅನ್ನೋದು ಪಕ್ಕಕ್ಕಿಡು. ಆದ್ರೆ ಕ್ಷಣಕ್ಕೊಂದು ಯುದ್ಧ, ನಿಮಿಷಕ್ಕೊಂದು ರಾಧಾಂತ ನಿನ್ನಿಂದ ಈ ಮನೇಲಿ ನಡೀತಾನೆ ಇದೆ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತೀಯಾ? ಅಂದ್ರೆ ಪ್ರತಿಯೊಂದು ನನ್ನಿಂದಾನೇ ಆಗ್ತಿದೆ ಅಂತಿದ್ದೀರಾ? ಖಂಡಿತ ನಿನ್ನಿಂದಾನೇ. ನೀನ್ ಯಾವ ಉದ್ದೇಶದಿಂದ ಮತ್ತೆ ವಾಪಸ್ ಬಂದ್ಯೋ, ಏನ್ ಸಾಧಿಸೋಣ ಅಂತ ಅನ್ಕೊಂಡು ಇಲ್ಲಿಗೆ ಬಂದ್ಯೋ ಗೊತ್ತಿಲ್ಲ. ಆದ್ರೆ ಮನೇಲಿ ಮಾತ್ರ ಮನಃಶಾಂತಿ ನಿನ್ನಿಂದ ಹಾಳಾಗ್ತಿದೆ. ನಿನ್ನಿಂದಾನೆ ಈ ಮನೇಲಿ ದಿನಕ್ಕೊಂದು ಗಲಾಟೆ ಶುರುವಾಗೋದು. ಈ ಮನೇಲಿ ಮನಃಶಾಂತಿನೇ ಇಲ್ದಿರೋ. ಸಾಕು ನಿಲ್ಲಿಸ್ತೆ ನೀನು. ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ದೊಡ್ಡ ಕಾರಣಗಳನ್ನ ಕೊಡೋದು ಈ ಮನೇಲಿ ಎಲ್ರಿಗೂ ಅಭ್ಯಾಸ ಆಗೋಗಿದೆ. ಏನ್ ನಡೀತು, ಯಾಕೆ ನಡೀತು ಅಂತ ಹೇಳಿ ವಿಶ್ಲೇಷಣೆ ಮಾಡಿದ್ರೆ ಇಷ್ಟೆಲ್ಲ ನಡೆಯೋದೇ ಇಲ್ಲ. ಇಷ್ಟೊಂದು ವಾದ ಮಾಡೋದು ಅಗತ್ಯ ಇಲ್ಲ. ಅರೆ, ನನ್ನ ಕಣ್ಣಾರೆ ನಾನೇ ನೋಡಿದೆ. ಮನೀಷಾ ನಿರ್ಲಕ್ಷ್ಯದಿಂದಾನೇ ಭಾಗ್ಯ ಮಿತ್ರನ ಮೇಲೆ ಬಿದ್ದಿದ್ದು. ಮಿತ್ರನಿಗೆ ಅಪಾಯ ಆಗೋದಿತ್ತು, ಅದು ನಿಜ. ನಡೆದಿರೋದನ್ನ ಅರ್ಥ ಮಾಡ್ಕೊಳ್ದೆ ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇದ್ದೀರಾ. ಯಾರ್ಯಾರಿಗೆ ಏನೇನು ಸ್ಟೇಟ್ಮೆಂಟ್ಗಳು ಇಷ್ಟನೋ ಅದನ್ನ ಹೇಳ್ತಾ ಇದ್ದೀರಾ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕು. ಭಾಗ್ಯ, ನೀನ್ ಹೋಗಮ್ಮ. ಎಲ್ರು ಊಟಕ್ಕೆ ನಡೀರಿ. ಪುತ್ರ, ಬಾ. ಭಾಗ್ಯ ಈ ಮನೇಲಿ ಇರುವಷ್ಟು ದಿನ ಮಿತ್ರನ್ಗೆ ಈ ಆಪತ್ತುಗಳು ತಪ್ಪಲ್ಲ. ಹಾಗಂತ
ಭಾಗ್ಯನ್ನ ಮನೆಯಿಂದ ಆಚೆ ಹಾಕಕ್ಕೂ ಆಗಲ್ಲ, ಮಿತ್ರನ್ನ ಭಾಗ್ಯನ್ನ ದೂರ ಇಡಕ್ಕೂ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ಏನೋ ಒಂದು ನಿರ್ಧಾರ ತಗೊಳ್ಬೇಕು. ಇದಕ್ಕೆ ಯಾವುದೋ ಒಂದು ದಾರಿ ಹುಡುಕ್ಬೇಕು. ಹೇಳೋ ವಿಕ್ಕಿ, ವಿಶಾಲ್ ಆಫೀಸಿಗೆ ಬಂದಿದ್ದೀನೋ, ಒಂದು ಡೀಲ್ ಬಗ್ಗೆ ಮಾತಾಡಬೇಕಿತ್ತು. ಇವ್ನು ನೋಡಿದ್ರೆ ಫ್ರೀನೇ ಇರಲ್ಲ, ನಮ್ಮ ಟೈಮ್ ತಿಂತಾನೆ. ಸರಿ ಸರಿ, ಮೀಟಿಂಗ್ ಮುಗ್ದಿದ ತಕ್ಷಣ ಕಾಲ್ ಮಾಡ್ತೀನಿ. ಸರಿ, ಬಾಯ್. ಹಾಯ್ ಮಿತ್ರ. ಏನೋ ವಿಶಾಲ್, ನಾವು ಬೇರೆ ಎಲ್ಲಾದ್ರೂ ಸಿಗ್ಬೋದಿತ್ತಲ್ವಾ? ನೋ ಪ್ರಾಬ್ಲಮ್ ಮಿತ್ರ. ಆ ಡೀಲ್ ಇದೆಯಲ್ಲ, ಅದನ್ನ ಇವತ್ತು ಅಟ್ ಎನಿ ಕಾಸ್ಟ್ ಮುಗಿಸೋಣ. ಕಮ್. ಬಾ ಬಾ ಮಿತ್ರ, ಕೂತ್ಕೋ ಇಲ್ಲಿ. ಅಯ್ಯೋ, ಕೂತ್ಕೊಳ್ಳೋ. ಒಂದ್ ಚಿಕ್ಕ ಮೀಟಿಂಗ್ ಇದೆ ನನಗೆ, ಒಂದ್ 15 ನಿಮಿಷದಲ್ಲಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಲೇ ವಿಶಾಲ್, ಇಲ್ಲಿವರೆಗೂ ಕರೆದು ಮತ್ತೆ ಮೀಟಿಂಗ್ ಏನೋ? ಪ್ಲೀಸ್ ಮಿತ್ರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಭಾಗ್ಯ ಅಂದ್ರೆ ನೀವೇನಾ? ಹಾ, ನೀವ್ ಹೋಗಿ ವಿಶಾಲ್ ತೇಜ್ ಸರ್ ರೂಮಲ್ಲಿ ಕೂತ್ಕೊಳ್ಳಿ, ಅವ್ರು ಬಂದು ಇಂಟರ್ವ್ಯೂ ತಗೊಳ್ತಾರೆ. ಸರಿ. ಅವ್ರ ರೂಮ್ ಎಲ್ಲಿದೆ? ಅಲ್ಲಿ ರೈಟ್ ಸೈಡ್ ಇದೆಯಲ್ಲ, ಅದೇ. ಓಕೆ ಮೇಡಮ್. ಹೇಳು ವಿಶಾಲ್. ಒಂದ್ ಹುಡುಗಿ ಇಂಟರ್ವ್ಯೂಗೆ ಬರ್ತಿದ್ದಾಳೆ. ಅಲ್ಲಿ ಟೇಬಲ್ ಮೇಲೆ ಒಂದು ಬ್ಲೂ ಕಲರ್ ಫೈಲ್ ಇದೆ. ನಾನು ಬರೋ ಅಷ್ಟರಲ್ಲಿ ಆ ಫೈಲಲ್ಲಿರೋ ಡಾಕ್ಯುಮೆಂಟ್ಸ್ನ ಫಿಲ್ ಮಾಡೋದಕ್ಕೆ ಹೇಳು. ಹಾ, ಓಕೆ.
ಸರ್ ಕಾಫಿ. ಅದು ಮೇಕಪ್ ಸರ್. ನೀವಂತೂ ಏನೋ ಫ್ರೆಶರ್, ಎಕ್ಸ್ಪೀರಿಯನ್ಸು ಏನು ಅಷ್ಟೊಂದಿಲ್ಲ. ಅಕಸ್ಮಾತಾಗಿ ಏನಾದ್ರು ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಂತೂ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಜಾಬ್ ಆದರೆ ನಿಮಗೆ ಪರವಾಗಿಲ್ವಾ? ಯಾವ ಜಾಬ್ ಆದ್ರೂ ಪರವಾಗಿಲ್ಲ ಸರ್. ನಮ್ಮ ಲೈಬ್ರರಿನಲ್ಲಿ ತುಂಬ ಫೈಲ್ಸ್ ಇರುತ್ತೆ. ಅದು ಹಾಳಾಗದೇ ಇರೋ ರೀತಿ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಹಾಗೇನೆ ಅದನ್ನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಆವಾಗವಾಗ ಅರೇಂಜ್ ಮಾಡ್ತಾ ಇರಬೇಕು. ಆ ಜಾಬ್ ನಿಮ್ಗೆ ಓಕೆ ಆದರೆ? ಪರವಾಗಿಲ್ಲ ಸರ್, ನಾನು ಮಾಡ್ತೀನಿ. ಅಂದರೆ ಈ ಜಾಬ್ ನಿಮಗೆ ಪಕ್ಕ ಸಿಕ್ಕಾಯ್ತು ಅಂದ್ಕೊಳ್ಳಿ. ನಿಜನಾ ಸರ್? ಖಂಡಿತ ನನಗೆ ಕೊಡ್ತೀರಾ? ಅಫ್ಕೋರ್ಸ್, ನಿಮ್ಗೆ ಈ ಜಾಬ್ ಪಕ್ಕ. ಇವತ್ತಿಂದನೇ ಶುರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಭಾಗ್ಯ ಎಲ್ಲಿಗೆ ಹೋದ್ಲು? ಏನೋ ಮಿತ್ರ, ಏನಾಯ್ತು? ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಎಲ್ಲೆಲ್ಲೋ ನೋಡ್ತಾ ಇದೆಯಲ್ಲೋ. ಏನೋ ನಿನ್ನ ಸೋಲ್ಮೇಟು ನಿನ್ನ ಬಿಟ್ಟೋಗಿರೋ ಥರ. ನನ್ನ ಸೋಲ್ಮೇಟ್ ಯಾವಾಗಲೂ ನನ್ನ ಬಿಟ್ಟು ಹೋಗಲ್ಲ.